ಕುಡ್ಚಿ ಪಟ್ಟಣದಲ್ಲಿ 9ನೇ ದಿನದ ದಸರಾ ಉತ್ಸವದಲ್ಲಿ ನವಚೈತನ್ಯ ದೇವಿಯರ ದಿವ್ಯ ದರ್ಶನ ಹಾಗೂ ಭವ್ಯ ಕುದುರೆ ಗಾಡಿ ಷರತ್ತು ಆಯೋಜಿಸಲಾಗಿತ್ತು. ರಾಯಬಾಗ್ ತಾಲೂಕಿನ ಕುಡ್ಚಿ ಪಟ್ಟಣದ JLBC ಆವರಣದ ಗಣೇಶ್ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಮಹಾನವಮಿ ದಸರಾ ಉತ್ಸವ ಸಮಿತಿ ವತಿಯಿಂದ ಮಹಾನವಮಿ ದಸರಾ ಉತ್ಸವ ಆಚರಣೆ ಜರುಗುತ್ತಿದ್ದು, ಲೋಕ ಕಲ್ಯಾಣಾರ್ಥವಾಗಿ ಮಹಾನವಮಿ ನಿಮಿತ್ತ 9 ದಿನಗಳ ಕಾಲ ನವದುರ್ಗೆಯರ ವಿಶೇಷ ಪೂಜೆ ಹಾಗೂ ಕರುನಾಡ ಹಬ್ಬ ದಸರಾ ಮಹೋತ್ಸವ ಅಂಗವಾಗಿ 9ನೇ ದಿನ ಮಂಗಳವಾರ ಸಂಜೆ ಭವ್ಯ ಕುದುರೆ ಗಾಡಿ ಷರತ್ತು ಆಯೋಜಿಸಲಾಗಿತ್ತು. ತರಾತುರಿಯಲ್ಲಿ ನಡೆದ ಸ್ಪರ್ಧೆಯು ಪಟ್ಟಣದ ಡಾ. BR ಅಂಬೇಡ್ಕರ್ ವಸತಿ ಶಾಲೆಯಿಂದ ಚಿಂಚಲಿ ರಸ್ತೆಯ ಕೆನಾಲ್ವರೆಗೂ ಗುರಿ ನೀಡಲಾಗಿತ್ತು. ಈ ಒಂದು ಷರತ್ತಿನಲ್ಲಿ 10 ಕುದುರೆ ಗಾಡಿಗಳು ಭಾಗಿಯಾಗಿದ್ದವು. ಅದರಲ್ಲಿ ಕುಡ್ಚಿ ಓಂಚಂದ್ರ ನಾಯ್ಕ್ ಪ್ರಥಮ ಸ್ಥಾನ ಪಡೆದರೆ, ದ್ವಿತೀಯ ಸ್ಥಾನ ಕೊಣ್ಣೂರದ ರಮೇಶ್ ಕರ್ನಿಂಕ್ ಹಾಗೂ ಮಿರಜ್ದ ಅಕ್ಷಯ್ ನರಸಾಯಿ ತೃತೀಯ ಸ್ಥಾನ ಪಡೆದಿದ್ದಾರೆ. ಇವರಿಗೆ ಪ್ರಥಮ ಸ್ಥಾನಕ್ಕೆ ಸಿದ್ಧಾನಿ ಸನ್ನಕ್ಕಿ 10,000, ದ್ವಿತೀಯ ಸ್ಥಾನಕ್ಕೆ ಪರಶುರಾಮ್ ಒಡ್ಡರ್ 7,500 ಹಾಗೂ ತೃತೀಯ ಸ್ಥಾನಕ್ಕೆ ಸಾಗರ್ ಹಿರೇಕುಡಿ 5,000 ನಗದು ಬಹುಮಾನ ವಿತರಣೆ ಮಾಡಿದರು. ಈ 3 ನಗದು ಬಹುಮಾನ ಹಾಗೂ ಡಾಲರ್ಗಳನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಕುಡ್ಚಿ ಕೇಂದ್ರದ ಸಂಚಾಲಕಿ BK ವಿದ್ಯಾ ಅಕ್ಕನವರ ಹಸ್ತದಿಂದ ನೀಡಲಾಯಿತು. ನಂತರ 9ನೇ ದಿನದ ದೇವಿ ಸಿದ್ಧಿದಾತ್ರಿ ಪೂಜೆ ಹಾಗೂ ಬ್ರಹ್ಮಕುಮಾರೀಸ್ ಕುಡ್ಚಿ ಇವರಿಂದ ನವಚೈತನ್ಯ ದೇವಿಯರ ದಿವ್ಯ ದರ್ಶನ ಹಾಗೂ BK ವಿದ್ಯಾ ಅಕ್ಕನವರಿಂದ ದೇವಿಯರ ಕುರಿತು ಉಪದೇಶ ನೀಡಲಾಯಿತು. ಈ ಸಂದರ್ಭದಲ್ಲಿ ರಾಯಚೂರು ಉಪವಿಭಾಗಾಧಿಕಾರಿ ಗಜಾನನ್ ಬಾಲೆ, ರತ್ನಂಜಯ್ ಕದ್ದು, ಜಯಕುಮಾರ್ ಸನದಿ, ಲಕ್ಷಟ್ಟಿ ತೇಲಿ, ಶಾಂತಾರಾಮ್ ಸನ್ನಕ್ಕಿ, YK ಹೆಳವರ್, ಶಿವಕುಮಾರ್ ಸನದಿ, ಆನಂದ್ ಜಗತಾಪ್, ಶ್ರೀಶೈಲ್ ದರೂರೆ, ದಸರಾ ಉತ್ಸವ ಸಮಿತಿ ಕಾರ್ಯಕಾರಿಣಿ ಹಾಗೂ ಸಲಹಾ ಸಮಿತಿ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸಹಸ್ರಾರು ತಾಯಂದಿರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಯಾರೆಲ್ಲ ಮಾತಾಡ್ತಾ ಇದಿರಲ್ಲ 2 ನಿಮಿಷ ಶಾಂತವಾಗಿ ಕುತ್ಕೊಳ್ರಿ. ಶಾಂತರಾಗ್ರಿ ಎಲ್ಲರೂ. ಸಣ್ಣ ಮಕ್ಕಳು ಸಹಿತ ಯಾರ್ದು ಸಪ್ಪಳು ಬರಬಾರ್ದು. ಹುಡುಗರು ಯಾರು ಮಾತಾಡಬೇಡ್ರಿ ನಡುವ. ಪರಮಾತ್ಮ ಶಕ್ತಿಯನ್ನ ತಗೊಂಡೇ ಈ ಒಂದು ವಿಶ್ವ ಕಲ್ಯಾಣವನ್ನ, ವಿಶ್ವ ಪರಿವರ್ತನೆಯನ್ನ, ಈ ವಿಶ್ವ ಏನು ನರಕಾಗಿದೆ ಅದನ್ನ ಮತ್ತೆ ಸ್ವರ್ಗ ಮಾಡುವಂತ ಕಾರ್ಯವನ್ನ ಬಹಳಷ್ಟು ಸುಂದರವಾಗಿ, ಮಾರ್ಮಿಕವಾಗಿ ಪರಮಾತ್ಮ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕೆಲವು ಕ್ಷಣಗಳು ನಾನು ಎಲ್ಲರಿಗೂ ಕೂಡ ಕೇಳ್ಕೊಳ್ತಾ ಇದ್ದೀನಿ, ಸ್ವಲ್ಪ ಶಾಂತಿಯಾಗಿ ನಾವು ಕೂಡ ಆ ಶಕ್ತಿಯನ್ನ ತಗೊಳ್ಳೋಣ ಅಂತ ತಮ್ಮೆಲ್ಲರಲ್ಲೂ ಕೂಡ ವಿನಂತಿಯಾದ 2 ನಿಮಿಷ ಎಲ್ಲವನ್ನು ಕೂಡ ಮರೆತು ಎಲ್ಲ ತಮ್ಮ ಮನಸ್ಸು ಬುದ್ಧಿಯನ್ನ ಏಕಾಗ್ರಗೊಳಿಸ್ತಾ ಸಂಪೂರ್ಣವಾಗಿ ಆ ಪರಂಪಿತ ಪರಮಾತ್ಮ ಯಾರು ಸರ್ವೋಚ್ಚ ಶಕ್ತಿ ಅದಾರ, ಸರ್ವಶಕ್ತಿವಾನ್ ಅದಾರ, ಆ ಸರ್ವಶಕ್ತಿವಾನ್ ಪರಮಾತ್ಮನ ಜೊತೆಗೆ ತಮ್ಮ ಮನಸ್ಸು ಬುದ್ಧಿ ಏಕಾಗ್ರವನ್ನಗೊಳಿಸಿ ಇಲ್ಲಿವರೆಗೆ ತಾವೇನು 8 ದಿನದವರೆಗೆ ಕೇಳಿದ್ರಲ್ಲ ಯಾವ ರೀತಿ 8 ಶಕ್ತಿಗಳ ಬಗ್ಗೆ, ಆ ಶಕ್ತಿಗಳು ನಮ್ಮ ಜೀವನದೊಳಗೆ ಬರಬೇಕು ಅಂತಂದ್ರೆ ಕೇವಲ ಕೇಳಿದ್ರೆ ಆಗೋದಿಲ್ಲ. ಕೇಳೋದ್ರ ಜೊತೆಗೆ ಆ ಪರಮಾತ್ಮನನ್ನ ನೆನಪು ಮಾಡಿದ್ದೆ ಆದ್ರೆ ಆ ಪರಮಾತ್ಮನ ಶಕ್ತಿ, ಆ ದೇವಿ ಶಕ್ತಿ, ದೇವತಾ ಶಕ್ತಿ ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನೊಂದು ದಿವ್ಯ ಶಕ್ತಿ, ಚೈತನ್ಯ ಶಕ್ತಿ ಆಗಿರುವಂತಹ ನಿರಾಕಾರ
ಜ್ಯೋತಿ ಬಿಂದು ಆತ್ಮ ಈ ಪಂಚತತ್ವದಲ್ಲಿ ಶರೀರದಲ್ಲಿ ಪಂಚಗೊಂಡ ಈ ಶರೀರದಲ್ಲಿ ಹೊಳಿತಾ ಇರುವಂತಹ ನಿರ್ಣಯ ಕೊಡುವಂತಹ ಶಕ್ತಿ, ಸಹಯೋಗದ ಶಕ್ತಿ, ಈ ತರನಾಗಿ ಅಷ್ಟು ಶಕ್ತಿಗಳ ಬಗ್ಗೆ ಕೇಳ್ತಾ ಬಂದಿದೆ. ಅವೆಲ್ಲ